ಅಮೋಕ್ಷಿದೇಶ್ವರ ಮಳಿಕೀಲ್ ಬೆಳಿಕೀಲ್ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಸಂಗಟ ಭೂತಳ ಸಿದ್ಧ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಬಂದ ಮುಂದ ನಂದಿನ ತಗೊಂಡು ಬಂದ ಹಿಂದ ತಂದಿನ ಕರ್ಕೊಂಡು ಬಂದ ಸಂಗಟ ಭೂತಳ ಸಿದ್ಧನ ಕರ್ಕೊಂಡು ಬಂದ ನಂದಿ ಮ್ಯಾಲ ಅಮೋಕ್ಷದನು ಕೂತಿಲ್ಲ ಗುರುಗೌರಿ ಸೋಮಲಿಂಗನು ಕೂತಿಲ್ಲ ಭೂತಾಸಿದ್ದನು ಕೂತಿಲ್ಲ ನಂದಿ ಮುಂದದ ನಡಬರ್ಕ ಅಮೋಕ್ಷದ ಭೂತಾಸಿದ್ದದ ಹಿಂದ ತಂದೆದಾನ ಕಡೆ ಇಲ್ಲಿ ಪ್ರಶ್ನೆ ಏನ ಕೇಳಿದ್ರ ಏನ್ರಿ ನಂದಿ ಮ್ಯಾಲ ಯಾರಾದ್ರೂ ಕೂತಾರೋ ಏನು ಕೂತಿಲ್ಲೋ ಯಾರಾದ್ರೂ ಕೂತಾರೋ ಏನು ಕೂತಿಲ್ಲೋ ಕೂತಾರಂದ್ರೆ ಯಾರು ಕೂತಾರ ಯಾವ ಸಮಯದೊಳಗೆ ಕೂತಾರ ಅನ್ನುವಂತ ಒಂದು ಸಣ್ಣ ಪ್ರಶ್ನೆ ಅದ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ ಸೋಮಣ್ಣ ಗೌಡ್ರು ಸಾಹೇಬ ಗೌಡ್ರು ಹೌದು ಬಗಲಿ ಇವರ 8ನೇ ಒಂದು ಏನಾಗದಪ್ಪ ಪುಣ್ಯ ಸ್ಮರಣೆ ಪುಣ್ಯರಾಧನೆ ಸಲುವಾಗಿ ಪುಣ್ಯತಿಥಿಯ ಸಲುವಾಗಿ ಏನ್ ಮಾಡೋರು ಒಡ್ಡಿ ವಾಲಗ ಸುವಾಸ್ತನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಾರ ಅವು 2 ಮೇಳ ಯಾವದವು ಎಲ್ಲಿಂದ ಬಂದವು ಹೆಂಗ ಕಾರ್ಯಕ್ರಮ ಕೊಳ್ಳಕತ್ತಾವ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತೈತಿ ಗೊತ್ತಿರ್ತಕ್ಕಂಥ ಮಾತದ ಒಂದು ಹಡಲಿಗೇರಿ ಮೇಳ ಒಂದು ಅಫ್ಜಲ್ಪುರ್ ಮೇಳ ಅದಾವ ಇವು 2 ಮೇಳಗಳನ್ನು ಬರಮಾಡಿಕೊಂಡು ಊಟದಾಗ ಉಪ್ಪಿನಕಾಯಿ ಇರ್ಲಿ ಅಂತೇಳಿ ಏನ್ ತಂದಾರಿ ಉಪ್ಪಿನಕಾಯಿ ತಂದಾರ ಅವ್ರು ಯಾವ ಉಪ್ಪಿನಕಾಯಿ ವಿಷಯ ನಡೆಸ್ತೀರ ಅಂತ ಹೇಳ್ಯಾರ ಅವ್ರು ಹೌದು ಯಾವ ವಿಷಯ ಯಾವತ್ತು ಕೇಳಿದ್ರ ಕಂಬಳಿ ಮತ್ತು ಭಂಡಾರ ಹೌದು ವಿಷಯ ಕಂಬಳಿ ಮತ್ತು ಭಂಡಾರ ಅನ್ನುವಂತ ವಿಷಯ ಇವತ್ತು ನಡಿಲಿ ಅಂತ ಹೇಳಿ ಗುರು ಹಿರಿಯರಿಗೆ ಹೇಳಿದ ಕಾಲಕ್ಕ ಏನ್ ಹೇಳಪ್ಪ ಸರಿಜೋಡಿ ಕಲಾವಂತರು ಕಂಬಳಿನೇ ನಮಗಿರ್ಲಿ ಭಂಡಾರ ಅಂತಕ್ಕಂಥದ್ದು ಅಫ್ಜಲ್ಪುರದವ್ರಿಗಿರ್ಲಿ ಅನ್ನಂತ ಮಾತ ಹೇಳಿ ಶ್ರೇಷ್ಠ ಕಲಾವಂತರು ಹೇಳ್ಯಾರಿ ಭಂಡಾರ ಕಂಬಳಿ ಕೈಲಾಸದಾಗ ಹೊಡ್ತು ಹಾಗೇನು ಕೂಡ ಭಂಡಾರನು ಕೈಲಾಸದಾಗ ಹುಡ್ತ ಮಾರಣ್ಣ ಹಾಗೆ ಹೇಗೆ ಹೊಡ್ತು ಹೊಡ್ತು ಕಂಬಳಿ ಕೈಲಾಸದ ಉದಕ ಮುನಿ ವಾಯುಮುನಿ ಅಗ್ನಿ ಮುನಿ ಹೌದು ಇವರ ರೋಮಗಳಿಂದ ಕೈಲಾಸದೊಳಗ ಆ ಕೈಲಾಸದೊಳಗ ಕಂಬಳಿ ತಯಾರಾಯ್ತು ಇದೆಲ್ಲ ಹೇಳ್ಕೊಡ್ಬಾರ್ರಿ ಅವ್ರಿಗೆ ಇದೆಲ್ಲ ಹೇಳ್ಕೊಡ್ಬಾರ್ರಿ ಇಲ್ಲ ಹೇಳ್ತಾರ ಅವರು ಹಾಗೇನು ಕೂಡ ಬಸವಣ್ಣನ ಒಂದು ಚಿಟ್ಟುಗುರಿಯಿಂದ ಏನಾಗಲ್ಲಪ್ಪ ಅಲ್ಲಿನೂ ಕೂಡ ಕೈಲಾಸದೊಳಗ ಭಂಡಾರ ಹುಟ್ಟಿದು ಭಂಡಾರ ಅಲ್ಲಿನೂ ಹುಟ್ಟ್ಯಾದ ಮರ್ತ್ಯ ಲೋಕದೊಳಗ ಬಂದ ಬಳಕ ಕಮಲಾದೇವಿ ಮಗ ಯಾರು ಭರಮದೇವರ ಕಮಲಾದೇವಿ ಮಗ ಭರಮದೇವರ ಮಗ ಬೀರದೇವರ
ಹೊಂಟ ಹೊಂಟ ಹೋಗುತ್ತಿದ್ದ ಮುಂಚಿತವಾಗಿ ಏನಾಯ್ತು? ಆ ಶಿವನ ಸೇವಕ ಯಾರಿಗಾದ್ರೂ ಇಟ್ಟು ಹೋಗ್ಬೇಕಂತ ಹೇಳಿ ಹೇಳಿ ಆ ಬರಮ ದೇವರಿಗೆ ಸೂರಮ ದೇವಿಗೆ ಕೊಟ್ಟು ಲಗ್ನ ಮಾಡ್ದ. ಹೌದು, ಲಗ್ನ ಮಾಡಿ ಬರಮ ದೇವರಿಗೆ ಶಿವನ ಸೇವಕ ಇಟ್ಟು ಹೋದ. ಶಿವನ ಸೇವೆ ಮಾಡ್ತಿದ್ದ ಪ್ರತಿವಂತೆ ಯಾರು ಬರಮ ದೇವರ. ಬರಮ ದೇವರ ಪ್ರತಿನಿತ್ಯ ಸೇವಾ ಮಾಡ್ತಿದ್ದ. ಆ 7 ಮಂದಿ ಜಲಕನ್ಯರ ಒಳಗ ಕಮಲಾದೇವಿನೊಬ್ಬಕ್ಕೆ. ಇವ ಏನು ಮಾಡ್ದ? ಇಲ್ಲ ತಪ್ಪಲ್ರಿ. ಕಮಲಾದೇವಿ ಬರಮ ದೇವರಿಗೆ ಮುಂದೆ ಏನು ಮಾಡಿದ್ರು? ಶಿವನ ಸೇವೆ ಮಾಡುವಂತ ಸಮಯದೊಳಗ ಏನ್ ಮಾಡಿದ್ರು? 7 ಹಿಡಿ ಬೀಜ ಕೊಟ್ರು. ಹೌದು, ಬೀಜ ಕೊಡ್ಲಪ್ಪ ಕಮಲಾದೇವಿ. ಆ ಬೀಜ ಊರು ಹೌದು, ಅವತ್ತೇ ಹೂವು ಆಗ್ತದ. ಹೂವು ಒಯ್ದು ಶಿವನ ಪಾದಕ್ಕೆ ಏರ್ಸು. ಹೌದು, ಆ ಹೂವ ಏನು ಬೆಳೆದಿರ್ತದಲ್ಲ, ಆ ಹೂವ ಒಯ್ದು ಆ ಪಾದಕ್ಕೇರ್ಸು. ಆ ಹೂವಿನ ಗಿಡದ ಬೇರೆ ಏನದಲ್ಲ ಅದೇ ಕುಟ್ಟಿ ಅದು ಅರಿಶಿಣ ಆಗ್ತದ. ಅದರಿಂದ ಅರಿಶಿಣ ಆಗ್ತದ. ಅದನ್ನ ನಿನ್ನ ಹಣಿಗೆ ಹಚ್ಕೋ. ಹಣಿಗೆ ಹಚ್ಕೋ ಅಂತ ಹೇಳಿ ಯಾರು ಕಮಲಾದೇವಿ ಹೇಳಿದ್ರು. ಯಾಕದ ತಾಯಿ ಅಂತೇಳಿ ಅಲ್ಲಿನೂ ಕೂಡ ಭಂಡಾರ ಹುಟ್ಟ್ಯಾದ. ಕಮಲಾದೇವಿ ಕೊಟ್ಟಿರ್ತಕ್ಕಂಥ 7 ಹಿಡಿ ಬೀಜದಿಂದ ಆ ಒಂದೊಂದು ಹೂವ ಗುರುವಿನ ಪಾದಕ್ಕೆ ಏರ್ಸ್ಯಾನ. ಆ ಹೂವಿನ ಬೇರೆ ಏನದಾವಲ್ಲ ಆ ಬೇರದಿಂದ ಕುಟ್ಟಿ ಅರಿಶಿಣ ಮಾಡಿ ಅಲ್ಲಿನೂ ಕೂಡ ಭಂಡಾರ ತಯಾರಾಗ್ಯದಂತಕ್ಕಂಥದ್ದು ಒಂದು ಹಾಲು ಮತ್ತು ಇತಿಹಾಸ ಹಿಂಗ್ ಬರ್ತದ. ಆ ಭಂಡಾರ ಎಲ್ಲಿ ಪವಾಡ ಮಾಡ್ತು? ಹೆಂಗ ಪವಾಡ ಮಾಡ್ತು? ರೇವಣ ಸಿದ್ದನ ಹಬ್ಬ ಹಾಕಿ ಅಕ್ಕವ್ವ ಮಾಯವ್ವ ದೇವರಿಗೆಳೆ ಬಪ್ಪಣ್ಣ ಲಿಂಗ ಬೀರಣ ದೇವರು ಮಲ್ಕೊಂಡಿದ್ರು. ಕೈಲಾಸದಿಂದ ಸನಂದ ಬತ್ತು. ಏನಂತ ಹೇಳಿ ಸನಂದ ಬಂದು ಬೀರ್ ದೇವರ ಮೇಲೆ ಬಿತ್ತು. ಬೀರ್ ದೇವರು ನೋಡಿ ಚಟ್ನೆ ಚೀರ್ದ. ಚಟ್ನೆ ಚೀರ್ದ ಕೂಡಲೇ ಮಾಯವ್ಗೆ ಎತ್ತರ ಆಯ್ತು. ಅವಾಗ ಮಾಯವ್ ಕೇಳ್ತಾಳ, ಏನತ್ತ? ಯಪ್ಪ ಯಾಕೆ ಚೀರ್ದಿ? ಯಾಕೆ ಚೀರ್ದಿ ಅಂದ ಕೂಡಲೇ ಅವಾಗ ಬೀರ್ ದೇವ್ರು ಹೇಳ್ತಾನ, ಯಾರು ಹೇಳ ಅಕ್ಕ, ನಾವು ನಾಡೆ ಸಂಚಾರ ಮಾಡ್ಬೇಕಾಗ್ಯದ, ದೇಶ ಸಂಚಾರ ಮಾಡ್ಬೇಕಾಗ್ಯದ, ಧರ್ಮ ಜಾಗರಣೆ ಮಾಡ್ಬೇಕಾಗ್ಯದ, ಧರ್ಮ ಉದ್ಧಾರ ಮಾಡ್ಬೇಕಾಗ್ಯದ. ಸಂಚಾರ ಮಾಡ್ಕೊತ ಹೋಗೋನು ನಡಿಯಕ್ಕ ಅಂತ ಹೇಳಿ 4 ಮಂದಿ ಸಂಚಾರ ಮಾಡ್ಕೊತ ಎಲ್ಲಿ ಬಂದ್ರು ಅಂತ ಕೇಳಿದ್ರ ಗೋದಾವರಿ ನದಿ ದಂಡಿ ಬಲ್ಯಕ್ಕೆ ಬಂದ್ರು. ಗೋದಾವರಿ ನದಿ ದಂಡಿ ಬಲ್ಯಕ್ಕೆ ಬಂದು ಬೀಡ್ ಬಿಟ್ರು ಏನು ವಿಶ್ರಾಂತಿ ತಗೊಳಕ ಕೂತ್ರು. ಅದೇ ಗೋದಾವರಿ ನದಿ ನೀರಿಗೆ ಮುಂಗೆ ಪಟ್ಟಣದ ಕೇಶವರಾಜನ ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು. ಕೊಡ ತಗೊಂಡು ನೀರಿಗೆ ಬರ್ತಿದ್ರು. ಆ ಬಾಲ್ಯರು ನೀರು ತುಂಬಕೋತು ಕಣ್ಣೀರು ಹಾಕಿ ದುಃಖ ಮಾಡ್ತಿದ್ರು. ಯಾಕ್ರಿ ಮುಂದೆ ಪಟ್ಟಣದ ಕೇಶವರಾಜ ದೇವರಂತ ಮನುಷ್ಯ ಅದಾನ. ಅವನಿಗೆ ಮಾರೋ ಹೊಡೆದದ. ನಾಡ ಮ್ಯಾಗಿನ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಾರ. ಅವನ ರೋಗ ಯಾರು ನಿವಾರಣೆ ಮಾಡಿಲ್ಲ. ನಮ್ಮ ರಾಜ್ಯಕ್ಕೆ ಎಲ್ಲಿ ಹೋದ್ರೆ ಆರಾಮ ಆಗ್ತದ? ಎಲ್ಲಿ ಒಯ್ಬೇಕು ನಮ್ಮ ರಾಜ್ಯಾಗ? ಇಂತ ರಾಜ್ಯಾಗ ನಾವು ಕಳ್ಕೊಂಡಿವಿ ಅಂದ್ರೆ ಜಗತ್ತಿನೊಳಗ ನಮ್ಮಂತ ಪಾಪಿಗಳು ಯಾರು ಇರುವುದಿಲ್ಲ ಅಂತೇಳಿ ಆ ಹೆಣ್ಣು ಮಕ್ಕಳು ಬಾಲ್ಯರು ಕಣ್ಣೀರು ಹಾಕಿ ದುಃಖ ಮಾಡ್ಕೋತ ಕೊಡಗಳ ತುಂಬುತ್ತಿದ್ರು. ಇದು ನನ್ನಪ್ಪ ಬೀರ್ ದೇವ್ರಿಗೆ ಗೊತ್ತಾಯ್ತು. ಅವಾಗ ಬೀರ್ ದೇವ್ರ ಹತ್ತಾನ, ದುಃಖ ಮಾಡಬೇಡ್ರಿ, ಕಣ್ಣೀರ್ ಹಾಕಬೇಡ್ರಿ. ನಿಮ್ಮ ರಾಜ್ಯಾಗಿರ್ತಕ್ಕಂತ ಮಾರೋಗ ನಾನ್ ನಿವಾರಣೆ ಮಾಡ್ತೀನಿ ಅಂದ ನನ್ನಪ್ಪ ಬೀರ್ ದೇವ್ರ. ನಿಮ್ಮ ರಾಜ ನನಗೆ ಏನು ಕೊಡ್ತಾನೆ ಕೇಳ್ಕೊಂಡು ಬರತ್ ಹೇಳ. ಯಾಕೆ ಕೊಡಗಳನ್ನ ಅಲ್ಲೇ ಇಟ್ರು ಬಾಲ್ಯರು. ಓಡ್ಕೊತ್ತು ರಾಜ್ಯವಾಡಕ್ ಹೋದ್ರು. ಹೋಗಿ ರಾಜ್ಯಾಗತ್ತಾರ ಬಾಲ್ಯರು. ಏನಂತ? ಗೋದಾವರಿ ನದಿ ದಂಡಿ ಬಲಕ್ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡು ಬಿಟ್ಟಾನ.
ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲ ಕತ್ತಾನ ನೀವೇನು ಕೊಡ್ತೀರಿ ರಾಜರ ಅಂದ ಕೂಡಲೇ ಅವಾಗ ರಾಜ ಹೇಳ್ತಾರ ಏನ್ ಹೇಳ್ದ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡ್ತೀನಿ ರೂಪಾಯಿ ಕೇಳಿದ್ರೆ ರೂಪಾಯಿ ಕೊಡ್ತೀನಿ ಬೆಳ್ಳಿ ಬಂಗಾರ ವಜ್ರ ವೈಡೂರಿ ರಾಜ್ಯ ರಾಜಕೀಯ ನನ್ನ ಬಲ್ಯಾಕ ಇದ್ದಿದ್ದು ಎಲ್ಲಾ ಕೊಡ್ತೀನಿ ನಾನು ಮೊದಲು ನನಗೆ ತ್ರಾಸ ಬಾಳದ ಆಗ ನನ್ನ ತ್ರಾಸ ಕಡಿಮೆ ಮಾಡ್ಲಿ ಮೊದಲು ಹೋಗಿ ಆ ಮನುಷ್ಯ ಕರ್ಕೊಂಡು ಬರ್ರಿ ಅಂತ ಹೇಳದ ರಾಜ್ಯ ಹೌದು ಹೇಳಪ್ಪ ಹೇಳ ಯಾಕಂದ್ರೆ ಬಾಲ್ಯರು ಓಡ್ಕೋತ ಮತ್ತ ಬೀರದೇವ್ರ ಬೆಲೆಕ್ ಬಂದ್ರು ಅವಾಗ ಬೀರದೇವ್ರಿಗೆ ಎತ್ತಾರ ಏನಪ್ಪ ಯಪ್ಪ ನಮ್ಮ ರಾಜ್ಯ ರೊಕ್ಕ ಕೊಡ್ತೀನಿ ಅಲ್ಲಕತ್ತಾನ ರೂಪಾಯಿ ಕೊಡ್ತೀನಿ ಅಲ್ಲಕತ್ತಾನ ಬೆಳ್ಳಿ ಬಂಗಾರ ವಜ್ರ ವೈಡೂರಿ ರಾಜ್ಯ ರಾಜಕೀಯ ಅವ್ರ ಬಲ್ಯಾಕ ಇದ್ದಿದ್ದು ಕೊಡ್ತೀನಿ ಅಲ್ಲಕತ್ತಾರ ನಡೀರಿ ರಾಜ್ಯವಾಡಕ್ ಹೋಗೋಣತ್ರ ಬಾಲ್ಯರು ಹೌದು ಬೀರದೇವ್ರಿಗೆ ಕರ್ಕೊಂಡು ಹೋದ್ರು ನನ್ನ ಅಪ್ಪ ಬೀರದೇವ್ರ ರಾಜ್ಯವಾಡಕ್ ಹೋದ ಹೌದು ರಾಜ್ಯವಾಡಕ್ ಹೋಗಿ ರಾಜ್ಯಗ ನೋಡ್ದ ರಾಜ್ಯ ರೋಗದಿಂದ ನರಳುತ್ತಿದ್ದ ರಾಜ್ಯ ರೋಗದಿಂದ ನರಳುತ್ತಿದ್ದ ಕೈ ಒಳಗೆ ಹಿಡಿ ಬಂಡಾರವನ್ನು ಹಿಡ್ಕೊಂಡು ಬೀರದೇವ್ರ ಕೈ ಒಳಗೆ ಹಿಡಿ ಬಂಡಾರವನ್ನು ಹಿಡ್ಕೊಂಡು ರಾಜ್ಯದ ಮೇಲೆ ಹೊಡೆದ ರಾಜ್ಯದ ಮ್ಯಾಗ ಹೊಡೆದ ರಾಜ್ಯಾಗಿರ್ತಕ್ಕಂತ ಮಾರೋಗೆಲ್ಲ ನಿವಾರಣೆ ಆಯ್ತ ಮರಣ ಇದು ಎದರದಿಂದ ಭಂಡಾರದಿಂದ ಹೌದು ಭಂಡಾರದಿಂದ ರಾಜ್ಯನ ಮಾರೋಗ ನಿವಾರಣೆ ಆಯ್ತು ಮಾರೋಗ ತೊಳೆದು ಭಂಡಾರದಿಂದ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರ ಹೌದು ಹೇಳ್ರಿ ಮಾತ ಕೇಳು ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು ಹೇಳ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಹೌದು ಸರ್ವರು ಒಂದೊಂದು ನುಡಿಯನ್ನು ಕಲಿತು ವಿದ್ಯೆದ ಪರ್ವತಾದ ಸರ್ವಜ್ಞ ಅಂತ ಹೇಳ್ತಾರ ಅವರು ಹೌದು ಹೇಳಲ್ರಿಪ್ಪ ಅಂತ ಸರ್ವಜ್ಞ ಮೂರ್ತಿಗಳು ಗರ್ವದಿಂದ ಅವರು ವಚನಕಾರರಾಗಲಿಲ್ಲ ಅವರು ಆಗಲಿಲ್ಲ ಎಲ್ಲರ ಬಲ್ಯಕ್ಕೆ ಒಂದೊಂದು ನುಡಿ ಕಲಿತು ಎಲ್ಲರ ಬಲ್ಯಕ್ಕೆ ಒಂದು ಅಕ್ಷರ ಕಲಿತು ವಚನಗಳನ್ನ ಸಂಗ್ರಹ ಮಾಡಿ ಮಾಡಿ ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳು ಅನ್ಸ್ಕೊಂಡ್ರು ಅವರು ಹೌದು ಅನ್ಸ್ಕೊಂಡಾರಲ್ಲಪ್ಪ ಅಂತ ಸರ್ವಜ್ಞ ಮೂರ್ತಿಗಳೇ ಎಲ್ಲರ ಬಲ್ಯಕ್ಕೆ ಒಂದೊಂದು ನುಡಿ ಕಲ್ತಾರಲ್ರಿ ನಾವೇನ್ ಹಂಗಲ್ಲ ಅಲ್ಲಪ್ಪ ಅಲ್ಲ ನಾವು ಒಂದು ಪದ ಬರೆದೀವಿ ಒಂದು ಪದ ಹಾಡಿದೀವಿ ಅಂದ್ರ ಹೌದು ನಮ್ಮಂತವ್ರು ಜಗತ್ತಿನೊಳಗೆ ಯಾರನ್ನೇ ಇಲ್ಲ ಹೌದು ನಂದೇ ಕುದುರೆ ನಂದೇ ಜಬರಿ ಅನ್ನುವಂತ ಮಂದಿ ಬಹಳ ಅದ ಇದಾಗ ಅಲ್ಲಲ್ರಿ ಅದಕ್ಕೆ ಇರ್ಲಿ ವಿಷಯ ಭಂಡಾರ ಮತ್ತು ಕಂಬಳಿ ಹೌದು ಭಂಡಾರ ಎಲ್ಲಿ ಏನು ಮಾಡ್ತು ಅನ್ನೋದು ಈಗಾಗಲೇ ನಾನು ಒಂದು ಮಾತು ಹೇಳಿದೆ ಹೇಳವಲ್ರಿ ಇನ್ನೊಂದು ಮಾತ ಏನಿನ್ನೊಂದು ಮಾತ ಯೋಗಿನಾದ ಮೋಕ್ಷದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ ಭಕ್ತಿ ಹೆಚ್ಚಾಯ್ತು ಏನಾಯ್ತು ಮರ್ತ್ಯ ಲೋಕಕ್ಕೆ ಮೋಕ್ಷದ ಬಂದ ಕೈಲಾಸದಾಗಿ ಇವನು ಭಕ್ತಿ ಹೆಚ್ಚಾಗಿತ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅವ್ರು ಯಾರು ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಹೌದು ಕರುಣೆ ಮಲಕಾರ ಸಿದ್ಧ ಇವರು 3 ಮಂದಿ ಪುಣ್ಯದ ಮಕ್ಕಳು ಪುಣ್ಯದ ಮಕ್ಕಳು ಮಾಧುಲಿಂಗ ದಿನಾಲು ತಂದೆ ಸೇವೆ ಮಾಡ್ತಿದ್ದ ಅಮೋಕ್ಷದ ಸೇವೆ ಮಾಡ್ತಿದ್ದ ಒಂದು ದಿವಸ ಪದ್ಮಾವತಿ ಹೇಳ್ತಾಳ ಏನಂದ್ರು ಯಪ್ಪ ಮಾಧುಲಿಂಗ ನಿನಗ ಬೆನ್ನ ಭುಜ ಬ್ಯಾಡೇನು ಅಂತ ಕೇಳಿದ್ರು ಹೌದು ಕೇಳು ಅವಾಗ ಮಾಧುಲಿಂಗ ಗೊತ್ತಾಯ್ತು ನನಗ ಬೆನ್ನ ಭುಜ ಬೇಕಂದ ಹೌದು ಬೇಕಂದ್ರೆ ಅಮೋಕ್ಷದನ ಬಲ್ಯಾಕ ಹೊರ ಪಡ್ಕೊಂಡು ಬಾ ಅಂತ ಹೇಳಿದ್ರು
ಅಮೋಕ್ಷದಲ್ಲಿ ಸೇವಾ ಮಾಡಿ ಅಮೋಕ್ಷದ ಪಾದಕ್ಕೆ ನಮಸ್ಕಾರ ಮಾಡತ್ತಾನ. ಏನಂದ? ಯಪ್ಪ ನನಗ ಬೆನ್ನ ಭುಜ ಬೇಕಂದ. ಹೌದು, ಬೆನ್ನ ಭುಜ ಬೇಕಂತ ಹೇಳ. ನನಗ ಅಣ್ಣತಮ್ಮರು ಬೇಕಂದ. ಅವಾಗ ಅಮೋಕ್ಷದ ತಾನ ಏನಂದ? ಯಪ್ಪ ಖರೆ ನೀ ಕೇಳಿದಂಗ ನಾನು ಫಲಸಂತಾನ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ. ಮುಂದ ಅವರಿಂದ ನಿನಗ ಏನಾಗ್ತದ? ಮುಂದ ಅವರಿಂದ ನಿನಗೆ ಕೆಟ್ಟ ಹೆಸರು ಬರ್ತಾವಲ್ರಿ. ಅವ್ರು ನಿನಗ ಅವಮಾನ ಮಾಡ್ತಾರ. ಹೌದು, ಬ್ಯಾಡ ಮಾಧುಲಿಂಗ ಅಂದ. ಹೌದು ಅಂದ. ಅವಾಗ ಮಾಧುಲಿಂಗ ತಾನ ಏನಂದ? ಯಪ್ಪ ಅವರಿಂದ ನನಗೆ ಏನಾದ್ರೂ ಆಗಲೇಕ. ಹೌದು, ಒಟ್ಟು ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿ ನಾನು. ಒಟ್ಟು ನನಗೆ ಬೆನ್ನ ಭುಜ ಬೇಕು ಅಂದ ಕೂಡಲೇ ಅವಾಗ ಅಮೋಕ್ಷದ ಏನು ಕೊಟ್ಟ ಅಂತ ಕೇಳಿದ್ರ ಏನು ಕೊಟ್ಟ? 4 ಕಾರ್ಯಕ್ಕೆ ಕೊಟ್ಟ, 1 ನಿಂಬೆ ಹಣ್ಣು ಕೊಟ್ಟ. ಹೌದು, ಕೊಟ್ಟು ಇಷ್ಟೇ ಬಿಡ್ಲಿಲ್ಲ. ಮತ್ತೆ ಏನು ಕೊಟ್ಟ ಅಂತ ಕೇಳಿದ್ರ ಕಾರ್ಯಕ್ಕದೊಳಗ ಬಂಡ ಏನು ಕೊಟ್ಟಪ್ಪ ಅಂತ ಕೇಳಿದ್ರ ನಿಂಬೆ ಹಣ್ಣಿನೊಳಗ ಭಂಡಾರ ಹಾಕದ. ಹೌದು, ಭಂಡಾರ ಹಾಕಿ ಕಾರ್ಯಕ್ಕೆ ಭಂಡಾರ ಹೋಗಿ ಪದ್ಮಾವತಿಗೆ ಸ್ವೀಕಾರ ಮಾಡುತ್ತೇಳು. ಕಾರ್ಯಕ್ಕದಿಂದ 4 ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬರ್ತಾರ. ನಿಂಬೆ ಹಣ್ಣಿನಿಂದ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ ಅಂತೇಳಿ ಅಮೋಕ್ಷದ ಹೇಳ್ದ. ಹೇಳ ಯಾಕಂತೇಳಿ ಬಂದು ಮಾಧುಲಿಂಗ ಪದ್ಮಾವತಿಗೆ ತಾನ ಏನಂದ? 4 ಕಾರ್ಯಕ್ಕ 1 ನಿಂಬೆ ಹಣ್ಣು ತಗೊಂಡು ಬಂದೀನಿ, ಅದ್ರ ಜೊತೆಯಲ್ಲಿ ಭಂಡಾರ ತಗೊಂಡು ಬಂದೀನಿ. ಈ ಸ್ವೀಕಾರ ಮಾಡುತ್ತಾ ಅಂತೇಳಿ ಆ ಪದ್ಮಾವತಿ ಕೊಟ್ಟು ಕೊಳ್ಳಿನ ಕಾರ್ಯಕ್ಕ ಭಂಡಾರ ನಿಂಬೆ ಹಣ್ಣ ಆ ಪದ್ಮಾವತಿ ಸ್ವೀಕಾರ ಮಾಡಿದ್ರು. 4 ಕಾರ್ಯಕ್ಕದಿಂದ ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರ ಯಾರು? ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗೌಡ ಸೋಮಣ ಮುತ್ಯ ಕಡೆ ಹುಟ್ಟು ಕಣ್ಣು ಮುತ್ಯ. ಇವರು ಭಂಡಾರ ಕಾರ್ಯಕ್ಕದಿಂದ ಇವರು 4 ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು. ಹೌದಾ? ನಿಂಬೆ ಹಣ್ಣ ಭಂಡಾರದಿಂದ ಯಾರು ಹುಟ್ಟಿ ಬಂದ್ರು ಅಂತ ಕೇಳಿದ್ರ ಯಾರು? ರೆಬಕಾದೇವಿ ಹುಟ್ಟಿ ಬಂದ್ರು. ಹುಟ್ಟಿ ಬಂದಲ್ಲಪ್ಪ. ಈ ಕಡೆ ಭಾಗದಾಗ ರೆಬಕಾದೇವಿ ಅತ್ತಾರ, ಮೇಲ್ನಾಡದಾಗ ಚಿಕ್ಕೋಡಿ ಭಾಗ ರಾಯಭಾಗದಾಗ ಜನ್ನಮ್ಮ ಅಂತ ಕರೀತಾರ. ಕರೀತಾರ. ಯಾಕಂತ ಕೇಳಿದ್ರ ರೆಬಕಾನ ಕೀರ್ತಿ ಇಲ್ಲಿ ಬೆಳೆದಿಲ್ಲ, ಆ ಕಡೆ ಮೇಲ್ನಾಡದಾಗ ಬೆಳೆದ. ಮೇಲ್ನಾಡದಾಗ ಬೆಳಿಬೇಕಾದ್ರೆ ಅಮೋಕ್ಷದ ಆಶೀರ್ವಾದ ಮಾಡ್ಯಾನ. ಮಾಡಿದ್ರ ಸಲುವಾಗಿ ಮೇಲ್ನಾಡದಾಗ ಆ ರೆಬಕಾದೇವಿ ಕೀರ್ತಿ ಬೆಳೆದ. ರೆಬಕಾದೇವಿ ಹೊಟ್ಟಿಲೆ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಅಂತೇಳಿ 2 ಮಂದಿ ಮಕ್ಕಳು ಹುಟ್ಟಿ ಬಂದಾರ. ಹುಟ್ಟಿ ಬಂದಾರು ಎಲ್ಲಿ? ಮೇಲ್ನಾಡದಾಗ. ಹೌದು, ಇವರೆಲ್ಲ 4 ಮಂದಿ ವರವೀರ ಮಕ್ಕಳು ಎದರದಿಂದ ಹುಟ್ಟಿ ಬಂದಾರ ಅಂತ ಕೇಳಿದ್ರ ಕಾರ್ಯಕ್ಕ ಭಂಡಾರದಿಂದ 4 ಮಂದಿ ವರವೀರ ಮಕ್ಕಳು ಹೆಣ್ಮಗಳು ಹುಟ್ಟಿ ಬಂದಾವ ಅಂತಕ್ಕಂಥದ್ದು ವಾದ ಹಿಂಗೈತಿ. ಅದಕ್ಕ ಕಂಬಳಿದಿಂದ ಯಾರು ಹುಟ್ಟಿ ಬಂದ್ರು, ಯಾರು ಹೆಂಗ ಹುಟ್ಟಿ ಬಂದ್ರು ಹೌದು ಅನ್ನುವಂತದ್ದು ನಮ್ಮ ಶ್ರೇಷ್ಠ ಕಲಾವಂತರು ಹೇಳ್ತಾರ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ.